ಬೇಡಿದೊಡೆ ಒಡೆಯನ ಹಾಡಿದೊಡೆ ತಂದೆ ಮಾರುತೇಶ್ವರ, ನನ್ನ ಹಿರಿಯಣ್ಣ ಸಾಕಷ್ಟು ವಿದ್ಯಾವಂತನಾಗಿದ್ದರು. ನಮ್ಮ ಸಲುವಾಗಿ ಕೂಲಿಯನ್ನ ಹಮಾಲಿಯನ್ನ ಮಾಡಿ ಹೆತ್ತ ತಂದೆ ತಾಯಿಗಳ ನೆನಪು ನಮಗಾಗಲಾರದ ಹಾಗೆ ನೋಡಿಕೊಂಡು ನಮ್ಮನ್ನ ಜೋಪಾನ ಮಾಡುತ್ತಿದ್ದಾನೆ. ಇನ್ನು ಚಿಕ್ಕ ಅಣ್ಣ ದೊಡ್ಡ ವಿದ್ಯಾವಂತನಾಗಿ ದೊಡ್ಡ ಅಧಿಕಾರಿಯಾಗಬೇಕು ಅಂತ ಕನಸನ್ನೇ ಕಾಣ್ತಾ ಇದ್ದಾನೆ. ಅವನ ಕನಸು ಆದಷ್ಟು ಬೇಗ ನನಸಾಗುವಂತೆ ಆಶೀರ್ವಾದ ಮಾಡುತ್ತಂದೆ. ತಂಗಿ, ಅಣ್ಣ ಪೂಜೆ ಮುಗಿತೇನಮ್ಮ? ಈಗ ತಾನೇ ಮುಗಿತು. ಪ್ರತಿನಿತ್ಯ ಭಕ್ತಿ ಭಾವದ ಪರಮೋಷಾಳಾಗಿ ಹಾಡು ಕುಣಿದಾಡುವ ಈ ನಿನ್ನ ನಿರ್ಮಲ ಭಕ್ತಿಗೆ ಕಣ್ಣ ತೆರೆದು ನೋಡುವ ನಮ್ಮ ಈ ದೇವರ. ಅಣ್ಣ, ನೀನು ತಿಳಿದುಕೊಂಡ ಹಾಗಿಲ್ಲಣ್ಣ. ದೇವರು ನೆನೆದವರ ಮನದಲ್ಲಿ ಅವರ ಭಾವನೆಗೆ ತಕ್ಕಂತೆ ಆ ಭಾವಚಿತ್ರದಲ್ಲಿರುವಂತಹ ಭಗವಂತನು ಬಡವರ ಪಾಲಿಗೆ ಭಾಗ್ಯದಾತನಾಗಿ ಭಾಗ್ಯಶಾಲಿಯಾಗಿದ್ದಾನಣ್ಣ. ತಂಗಿ, ಈ ದೇವರು ನಮ್ಮಂತ ಬಡವರ ಪಾಲಿಗೆ ಕಣ್ಣ ಮುಚ್ಚಿ ಕುಳಿತಿರುವುದಮ್ಮ, ಕಣ್ಣು ಮುಚ್ಚಿ ಕುಳಿತಿರುವುದು. ನೋಡು ತಂಗಿ, ಅಂದು ಆ ರುದ್ರೇಗೌಡನ ಕುತಂತ್ರಕ್ಕೆ ಸಿಲುಕಿ ನನ್ನ ತಾಯಿ ತಂದೆ ಬೆಂಕಿಯಲ್ಲಿ ಸುಟ್ಟು ಹೋದರಮ್ಮ. ಇದು ಇಲ್ಲದೆ ಇದ್ದ ಆಸ್ತಿಯನ್ನು ತನ್ನ ಕೈವಾಸ ಮಾಡಿಕೊಂಡು ದಿಕ್ಕಿಲ್ಲದ ಅನಾಥ ಮಾಡಿದಮ್ಮ ನಯವಂಚಕ. ನೋಡು ತಂಗಿ, ಅಂದಿನಿಂದ ದಿಕ್ಕಿಲ್ಲದ ಅನಾಥನಾಗಿರುವಾಗ ಎಲ್ಲಿ ಹೋಗಿತ್ತಮ್ಮ ಈ ನಿನ್ನ ದೇವರು? ಹಾಗನ್ನಬೇಡಣ್ಣ. ಬಡತನ ಬಂದಾಗ ದೇವರನ್ನ ದೂಷಿಸಿ, ಸಂಪತ್ತು ಬಂದಾಗ ದೇವರನ್ನ ನಾವು ಸಂತೋಷದಿಂದ ಹೊಗಳೋದು ಸರಿಯಲ್ಲ. ಬಡತನವೇ ಬರಲಿ, ಸಿಡಿತನವೇ ಬರಲಿ, ಪಾಲಿಗೆ ಬಂದದ್ದನ್ನ ನಾವು ಪಂಚಾಮೃತ ಅಂತ ಸ್ವೀಕಾರ ಮಾಡಬೇಕಣ್ಣ. ನಮಗೆ ಬಡತನ ಬಂದಿದೆ ಅಲ್ಲಣ್ಣ, ಬರಲಿ ಬಿಡಣ್ಣ, ನಾವದನ್ನ ಸಂತೋಷದಿಂದ ಸ್ವೀಕಾರ ಮಾಡೋಣ. ಮುಂದೊಂದು ದಿನ ಆ ಭಗವಂತ ಬಡತನವನ್ನೇ ಮೆಟ್ಟಿ ನಿಲ್ತಾನಣ್ಣ. ನೀನು ಯಾವುದಕ್ಕೂ ಯೋಚನೆ ಮಾಡಬೇಡ. ಈ ನಿನ್ನ ನುಡಿ ಮುತ್ತಿಗಳ ಕೇಳಿದರೆ ನನ್ನ ಹೆತ್ತ ತಾಯಿ ತಂದಿ ನನಗೆ ನೆನಪು ಬರುತ್ತದೆ ತಂಗಿ, ನೆನಪು ಬರುತ್ತದೆ. ನೋಡು ತಂಗಿ, ನೀನು
ಪ್ರಾಪ್ತ ವಯಸ್ಸಿಗೆ ಬಂದ ನಿನ್ನನ್ನು ಬೇಗನೆ ಒಂದು ವರವನ್ನು ಹುಡುಕಿ ಆಡಿ ನಿನಗೆ ಕನ್ಯಾದಾನ ಮಾಡಿದಾಗಲೇ ನನ್ನ ಹೆತ್ತ ತಾಯಿ ತಂದಿ ಆತ್ಮಕ್ಕೆ ಚಿರಶಾಂತಿ ಸಿಗುವುದು ತಂಗಿ, ಚಿರಶಾಂತಿ ಸಿಗುವುದು. ಅಣ್ಣ, ಹೆತ್ತವರ ಆಸೆಯನ್ನ ನೆರವೇರಿಸಬೇಕು ಅಂತ ನೀನು ಶ್ರಮಪಟ್ಟು ಕೂಲಿ ನಾಲಿ ಮಾಡಿ ದುಡ್ಡು ಸೇರಿಸಿ ಆದಷ್ಟು ಬೇಗ ನನ್ನ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ಬೇಕು ಅಂತ ಮಾಡಿದ್ಯಲ್ಲ. ಅಯ್ಯೋ ತಂಗಿ, ನೀನು ಈ ರೀತಿ ಮಾತನಾಡಬಾರದಮ್ಮ. ನೀನು ಎಂದೆಂದಿಗೂ ಈ ಸಹೋದರಿಗೆ ಬೇಸರವಾಗೋದಿಲ್ಲಮ್ಮ, ಬೇಸರವಾಗೋದಿಲ್ಲ. ನೋಡು ತಂಗಿ, ಬಂಗಾರವನ್ನು ಗಟ್ಟಿ ಪೆಟ್ಟಿಗೆಯಲ್ಲಿ ಇಟ್ಟರೆ ಆ ಬಂಗಾರಕ್ಕೆ ಬೆಲೆ ಸಿಗುವುದೇನಮ್ಮ. ನೋಡು, ಇದೇ ಬಂಗಾರವನ್ನು ಹೆಣ್ಣು ಮಕ್ಕಳು ತಮ್ಮ ಮೈಯ ಮೇಲೆ ಅಲಂಕರಿಸಿದಾಗ ಆ ಬಂಗಾರದ ಬೆಲೆ ಗೊತ್ತಾಗೋದಮ್ಮ, ಗೊತ್ತಾಗುವುದು. ಅಷ್ಟೇ ತಂಗಿ, ನೋಡು, ಹೆಣ್ಣು ಮಗಳಾಗಿ ಹುಟ್ಟಿ ಬಂದ ಬಳಕ ತವರ ಮನೆಯಿಂದ ಗಂಡನ ಮನೆಗೆ ಹೋಗಿ ಅತ್ತಿ ಮಾವರ ಸೇವೆ ಮಾಡಿ ಗಂಡನೇ ಪತಿಯ ಎಂದು ತಿಳಿದು ಅವನ ಪಾದ ತೊಳೆದು ನೀರೇ ಕುಡಿದರೆ ಹೆಣ್ಣು ಮಗಳಾಗಿ ಹುಟ್ಟಿ ಬಂದಿದ್ದು ಸ್ವಾರ್ಥಕ ತಂಗಿ, ಸ್ವಾರ್ಥಕ. ನೋಡು ತಂಗಿ, ನನಗೆ ಎಷ್ಟೇ ಕಷ್ಟ ಬಡತನ ಬಂದರು ನಿನಗೆ ನಿನ್ನೆ ನನ್ನ ದೇವರು, ನೀನು ನನಗೆ ದೇವರ ಕೊಟ್ಟ ತಂಗಿ. ಅಣ್ಣ, ನಿನ್ನ ದಿಟ್ಟ ಛಲವನ್ನ ಕಂಡು ನನ್ನ ಮನಸ್ಸಿಗೆ ದುಃಖವಾಗ್ತಾ ಇದೆ ಅಣ್ಣ, ದುಃಖವಾಗ್ತಾ ಇದೆ. ಅಲ್ಲಣ್ಣ, ಈಗಾಗಲೇ ತಮ್ಮನ ವಿದ್ಯಾಭ್ಯಾಸಕ್ಕೆ ಅಂತ ಸಾಕಷ್ಟು ಸಾಲ ಮಾಡಿಕೊಂಡಿದ್ದೆ. ಇನ್ನು ನನ್ನ ಮದುವೆ, ವರದಕ್ಷಿಣೆ, ವರೋಪಚಾರ ಅಂತ ನನ್ನ ಸಲುವಾಗಿ ಇನ್ನಷ್ಟು ಸಾಲ ಮಾಡಿದ್ರೆ ಮುಂದೆ ನಿನ್ನ ಜೀವನವಾದರೂ ಹೇಗೆ ನಡಿಬೇಕಣ್ಣ? ಈಗಿನ ಹಾಳು ಸಮಾಜದಲ್ಲಿ ವರದಕ್ಷಿಣೆಯನ್ನ ತೆಗೆದುಕೊಳ್ಳಲಾರದೆ ಮದುವೆ ಮಾಡಿಕೊಳ್ಳುವಂಥ ದಿಟ್ಟ ಗಂಡಸಾದ್ರೂ ಎಲ್ಲಿದ್ದಾನಣ್ಣ ಈ ಸಮಾಜದಲ್ಲಿ? ಅಣ್ಣ, ನನ್ನನ್ನ ಹಡೆದು ನನ್ನಿಂದಾಗಿ ನಿನ್ನ ಜೀವನಕ್ಕೆ ಕಷ್ಟ ಆಗೋದಕ್ಕಿಂತ ಹುಟ್ಟಿದಾಗಲೇ ನನ್ನ ತಂದೆ ತಾಯಿಗಳು ನನ್ನ ಕತ್ತ ತಂಗಿ, ಅಳಬೇಡಮ್ಮ, ಅಳಬೇಡ. ನೀನು ಅತ್ತರೆ ಬಡತನದ ದರಿದ್ರ ಹೆಚ್ಚಾಗುತ್ತದೆ ತಂಗಿ, ನನಗೆ ಹೆಚ್ಚಾಗುತ್ತದೆ. ನೋಡು ತಂಗಿ, ನನಗೆ ಬಡತನವಿದ್ದರೂ ನಿನಗೆ, ನೋಡು ತಂಗಿ, ಬಡತನವಿದೆ ಎಂದು ಹಣೆಗೆ ಕೈ ಹಚ್ಚಿ ಕುಳಿತರೆ ಬಡತನ ಹೋಗುವುದೇನಮ್ಮ? ಅಲ್ಲಮ್ಮ, ಅಲ್ಲ. ನೋಡು, ಬಡತನವಿದೆ ಎಂದು ವಿಷ ಕುಡಿದು ಆಸ್ಪತ್ರೆ ಹೋಗಿದಾಗ ಆ ಹೆಣ ಸುಲಿಯುವಾಗ ಬಡತನ ಬರುವುದೇನಮ್ಮ? ಬರುವುದೇ ಅಲ್ಲ ತಂಗಿ. ನೋಡು, ನಮಗೆ ಬಡತನವಿದೆ ಎಂದು ಇನ್ನೊಬ್ಬರ ಮನೆಯ ಒಡೆದು ಅವರ ಮನೆಯಲ್ಲಿ ಬಂಗಾರವನ್ನು ಕದ್ದು ಅದು ನಮ್ಮ ಪಾಲಿಗೆ ಹಾಕಿದಾಗಲೇ ಬಡತನ ಹೋಗುವುದೇನಮ್ಮ? ಅಲ್ಲಮ್ಮ, ಈ ಬಡತನ ವಿರುದ್ಧವಾಗಿ ದುಡಿದು ಈ ಬಡತನ ಓಡಿಸಬೇಕು ತಂಗಿ, ಓಡಿಸಬೇಕು. ನೋಡು ತಂಗಿ, ಗುಂಡು ಸೂಜಿಯಿಂದ ಹಳ್ಳ ತೋಡುವುದು ಎಷ್ಟು ಕಠಿಣವೋ ಅಷ್ಟೇ ಅಮ್ಮ. ಈ ಜಗತ್ತು ಒಂದು ಏಣಿ ಇದ್ದಂತಮ್ಮ, ಏಣಿ ಇದ್ದಂತೆ. ಮೇಲೆ ಏರಿದವರು ಶ್ರೀಮಂತರು, ಕೆಳಗೆ ಇಳಿದವರು ಬಡವರು. ಬಲ್ಲವರು ಒಂದು ಮಾತು ಹೇಳಿದರೆ ಗೊತ್ತೇನಮ್ಮ? ನೋಡು ತಂಗಿ, ಈ ಬಡತನ ಭವಸಾಗರವಿದ್ದಂತೆ ತಂಗಿ, ಭವಸಾಗರ. ಈ ಭವಸಾಗರವನ್ನು ದಾಟಿ ಹೋಗಬೇಕಾದರೆ ಕಷ್ಟೆಂಬ ಹಡಗಿನಿಂದ ಈ ದಡವನ್ನು ಸೇರುವುದು ನಮ್ಮ ಕರ್ತವ್ಯದ ಕಾಯಕ ತಂಗಿ, ಬರೀ ಇಷ್ಟೊತ್ತರೆಗೂ ಹಾಳು ಭಾಷಣ ಮಾಡಿದ್ದೇ ಆಯ್ತು. ನೋಡು, ಇವತ್ತು ದೀಪಾವಳಿ ಹಬ್ಬ, ನೀನ್ ಬೇಗ ಹೋಗಿ ಕೆಲಸ ಮುಗಿಸ್ಕೊಂಡು ಬಂದ್ಬಿಡು. ಆದಷ್ಟು ಬೇಗ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡಬೇಕು. ಯಾಕಣ್ಣ ಲಕ್ಷ್ಮೀ ಪೂಜೆ ಅಂತಿದ್ದ ಹಾಗೆ ಯಾಕಣ್ಣ ಈ ರೀತಿ ತಂಗಿ? ಲಕ್ಷ್ಮೀ ಪೂಜೆ ಅಂದರೆ ತಿರಸ್ಕಾರವಮ್ಮ, ತಿರಸ್ಕಾರ. ಯಾಕಣ್ಣ ಊರಿನ ಜನರೆಲ್ಲ
ಸಂತೋಷ ಸಂಭ್ರಮದಿಂದ ಹೊಸ ಬಟ್ಟೆಯನ್ನು ತೊಟ್ಟು ಲಕ್ಷ್ಮೀ ಪೂಜೆಯನ್ನ ಮಾಡಿ ಪಟಾಕಿ ಸಿಡಿಸಿ ಖುಷಿ ಪಡ್ತಾ ಇರಬೇಕಾದ್ರೆ ನಾವ್ಯಾಕಣ್ಣ ಅವ್ರನ್ನ ನೋಡ್ಕೊಂಡು ಸುಮ್ಮನೆ ಕೂತಿರ್ಬೇಕು? ಲಕ್ಷ್ಮೀ ಪೂಜೆ ಮಾಡೋದಕ್ಕೆ ನಮಗೇನು ಯೋಗ್ಯತೆ ಇಲ್ವೇನಣ್ಣ? ಯಾಕಣ್ಣ ಇಂಥ ಅಗೌರವದ ಮಾತು ಮಾತಾಡ್ತಾ ಇದ್ದೀಯ? ತಂಗಿ, ಈ ಇದೇ ದೀಪಾವಳಿ ಹಬ್ಬ ದಿವಸ ನೀನು ಹುಟ್ಟಿದ ಸಂತೋಷ ಒಂದ ಕಡೆ ಇದ್ದರೆ ಇನ್ನೊಂದ ಕಡೆ ದುಃಖವಮ್ಮ, ದುಃಖ. ಅದು ಏನು ಅಂದರೆ ಇದೇ ದೀಪಾವಳಿ ಹಬ್ಬ ದಿವಸ ನೀನು ಹುಟ್ಟು 2 ವರ್ಷದ ಮುನ್ನವೇ ಆ ರುದ್ರಗೌಡನ ಕುತಂತ್ರ ಕಪಟಕ್ಕೆ ಸಿಲುಕಿ ನನ್ನ ತಾಯಿ ತಂದಿ ಶಿವನ ಪಾದ ಸೇರಿ ಹೋದರಮ್ಮ, ಶಿವನ ತಂಗಿ. ಈ ಹಬ್ಬ ಅಂದರೆ ಸತ್ತ ತಾಯಿ ತಂದಿಗಳಿಗೆ ಭೀಕರ ದೃಶ್ಯವಮ್ಮ, ಭೀಕರ ದೃಶ್ಯ. ನೋಡು ತಂಗಿ, ಅಂದಿನಿಂದ ನನ್ನ ಮೈಯಲ್ಲಿ ಇರುವ ಈ ರಕ್ತವನ್ನು ಸಳ ಸಳ ಕುದಿಯತ್ತದ ತಂಗಿ. ಆದರೆ ಏನು ಮಾಡಲಿ ತಂಗಿ, ನನ್ನ ತಾಯಿ ಕೊನೆ ಉಸಿರು ಎಳೆಯುವಾಗ ನನ್ನಿಂದ ವಚನ ತೆಗೆದುಕೊಂಡು ಹೋದಳಮ್ಮ, ವಚನ ತೆಗೆದುಕೊಂಡು ಹೋದಳು. ಅಯ್ಯೋ ನನ್ನ ಮಗನೇ, ನೀನು ಎಂದೆಂದಿಗೂ ಅಪರಾಧನಾಗಬಾರದೆಂದು ಹೇಳಿದಳಮ್ಮ. ಅದಕ್ಕಾಗಿ ನಾನು ಸುಮ್ಮನೆ ಕೈಯ ಕುಟ್ಟು ಕೂತಿರುವೆ ತಂಗಿ, ಕೈಯ ಕಟ್ಟಿ ಅಣ್ಣ ತಂಗಿ. ಇಲ್ಲದಿದ್ದರೆ ಆ ರುದ್ರಗೌಡನ ಚಂಡಾಡಿ ಇದೇ ನಮ್ಮೂರಿ ಅಗಸಿಯ ಬೈನ ಮರಗೆ ಕಟ್ಟಿ ಅವನ ರಕ್ತವನ್ನು ಕುಡಿದಾಗಲೇ ನನ್ನ ಸತ್ತ ತಾಯಿ ತಂದೆಯ ಆತ್ಮಕ್ಕೆ ಶಾಂತಿ ಸಿಗುವುದು ತಂಗಿ, ಶಾಂತಿ ಸಿಗುವುದು. ಅಂದರೆ ಈ ಹಬ್ಬ ನಮಗೆ ತಿರಸ್ಕಾರವಮ್ಮ, ತಿರಸ್ಕಾರ. ಅಣ್ಣ, ಆಗಿ ಹೋದ ದುರ್ಘಟನೆಯನ್ನ ಮೆಲುಕು ಹಾಕಿಕೊಂಡು ಕೂತು ಯಾವ ಉಪಯೋಗನೂ ಇಲ್ಲಣ್ಣ. ವಿಧಿ ಅವರ ಹಣೆಯಲ್ಲಿ ಏನು ಬರೆದಿತ್ತು ಅದು ಆಗಬೇಕಾಗಿತ್ತು, ಆಗಿ ಹೋಯಿತು. ಆದರೆ ಆ ದುರ್ಘಟನೆಗೂ ದೀಪಾವಳಿ ಹಬ್ಬಕ್ಕೂ ಯಾವ ಸಂಬಂಧವೂ ಇಲ್ಲ. ನೋಡು ತಂಗಿ, ಈ ನಡೆದ ಹೋದ ಹಾಲ ಕಥೆಯನ್ನು ಹೋಗಲಿ ಬಿಡಮ್ಮ. ಇವತ್ತು ನಿನ್ನ ಹುಟ್ಟು ಹಬ್ಬಲ್ಲವೇ? ಆದರೆ ತಮ್ಮ ಲಕ್ಷ್ಮಣ ಬರ್ತೀನಂತ ಫೋನ್ ಮಾಡಿದ, ಆದರೂ ಇನ್ನೇ ಏಕೆ ಬರಲಿಲ್ಲಮ್ಮ? ಹೌದಣ್ಣ, ಬರ್ತೀನಿ ಅಂತ ಹೇಳಿದ್ದ. ಅಲ್ಲೋಣ್ಣ, ನೆನ್ಸೋದ್ರೊಳಗಡೆ ಅಣ್ಣ ಬಂದೇ ಬಿಟ್ಟ. ಅಣ್ಣ ಅಣ್ಣ ನನಗೆ ಆಶೀರ್ವದಿಸೋಣ. ದೇವ ಲಕ್ಷ್ಮಣ, ಹಿಂದೆ ಆ ರಾಮನಿಗೆ ಲಕ್ಷ್ಮಣ ಇದ್ದಂತೆ ಈ ಕಲಿಯುಗದಲ್ಲಿ ಕೂಡ ಹಾಗೆ ತಮ್ಮ, ನೀನು ಭಾಗ್ಯಶಾಲಿಯಾಗಪ್ಪ. ಆಗಲಿ ಅಣ್ಣ. ದಿನನಿತ್ಯ ತೆಳವರ್ಗ ಜನ ಮೇಲ್ವರ್ಗ ಜನರ ತುಳಿತಕ್ಕೆ ಒಳಗಾಗುತ್ತಿದ್ದಾರೆ. ರಾಜಕೀಯ ಪುಡಾರಿಗಳು ಪುಂಡಾಟಿಕೆ ನಡೆಸುತ್ತಿದ್ದಾರೆ. ಪರಕಿ ವಿಷ ಜಂತುಗಳು ನಮ್ಮ ದೇಶಕ್ಕೋಗ ಬಡವರಿಗೆ ವಿಷ ಬೇರಿಸುತ್ತಿದ್ದಾರೆ. ಇವರನ್ನೆಲ್ಲ ಒದ್ದು ಓಡಿಸಬೇಕಾದರೆ ನಾನು ಆಕಾರ ಹೂಕಾರ ಮಕಾರ ಮೆಟ್ಟಿ ಓಂಕಾರ ಎಂಬ ಹೆಸರಿನ ಬದಲಾವಣೆಗಾಗಿ ಅಣ್ಣ ನಾನು ಒಂದು ದಿನ ಪೊಲೀಸ್ ಅಧಿಕಾರಿ ಆಗೇ ಆಗುತ್ತೇನಣ್ಣ, ಆಗೇ ಆಗುತ್ತೀನಿ. ಈ ನನ್ನ ಮಾತು ನಿನ್ನ ಪಾದಾಣಿಗೂ ಸತ್ಯ ಅಣ್ಣ, ಸತ್ಯ. ದೇವ ಲಕ್ಷ್ಮಣ, ದೇವ್ ಅಣ್ಣ, ತಂಗಿ ನೀನು ಯಾವ ವಿಚಾರ ಮಾಡುತ್ತಿದ್ದೀರಿ? ಅದು ಯಾವ ವಿಚಾರ ಅಂತ ಹೇಳೋಣ. ಅದು ಏನಿಲ್ಲಪ್ಪ, ಇವತ್ತು ತಂಗಿ ಹುಟ್ಟು ಹಬ್ಬಲ್ಲವೇ, ಅದಕ್ಕೆ ನೀನು ಬರ್ತೀನಂತ ಹೇಳಿದೆಯಲ್ಲ, ಅದೇ ವಿಚಾರ ಮಾಡೋದಕ್ಕೆ ಕುಂತಿರುವೆ. ಹೌದಣ್ಣ, ನಿನ್ನೆನೇ ನನಗೆ ಗೊತ್ತಾಯ್ತು. ನೀನು ಕೊಟ್ಟ ಹಣದಲ್ಲಿ ಸ್ವಲ್ಪ ಹಣ ಉಳಿಸಿಕೊಂಡು ತಂಗಿಗೆ ಒಂದು ಸೀರೆಯನ್ನು ತಂದಿದ್ದೀನಿ. ತಂಗಿ ತೆಗೆದುಕೊಳ್ಳಮ್ಮ ಇದು ಬಡ ಹಣದ ಅಲ್ಪ ಕಾಣಿಕೆಯನ್ನು. ಅಣ್ಣ, ನೀನು ನನಗೆ ಯಾವುದೇ ಕಾಣಿಕೆ ಕೊಟ್ಟರು ಕೂಡ ಅದು ನನಗೆ ಬಂಗಾರಕ್ಕಿಂತ ಹೆಚ್ಚು. ತಂಗಿ ನಡಿಯಮ್ಮ, ಉಳಿತಕೊಳ್ಳಿ. ನೋಡು ತಂಗಿ, ಈ ನನ್ನ ಬಡತನದಲ್ಲಿ ಈ ನಿನ್ನ ಹುಟ್ಟು ಹಬ್ಬ ಅತಿ ವಿಜೃಂಭಣೆಯಿಂದ ಮಾಡಲಾರದಿದ್ದರು ನಿನಗೆ ಬರೀ ಆರತಿಯನ್ನು ಮಾಡಿ ನಿನ್ನ ಹಬ್ಬವನ್ನು ಆಚರಿಸುತ್ತಿದ್ದೇನೆ. ನಡಿ ತಂಗಿ, ಉಳಿತಕೊಳ್ಳಿ.
ಅಣ್ಣ ಈ ತಂಗಿ ಹುಟ್ಟು ಹಬ್ಬದ ನೆನಪಿಗೆ ಒಂದು ಹಾಡನ್ನಾದ್ರೂ ಹಾಡೋಣ. ಆಯ್ತಪ್ಪ, ಈ 3 ಜನರ ಕೂಡಿ ಹಾಡಿ ಹಾಡು. ಆಯ್ತು, ಹಂಗೆ ಆಗಲ್ಲಡ. ನನ್ನ ಬಂಗಾರ ನನ್ನ ಬಂಗಾರ ತಂಗಿ ಬಾಳಲ್ಲ
ಹೋಗೋಣ.